ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಳಕತ್ತೀನಿ. ಆಫ್ಟರ್ ಲಾಂಗ್ ಟೈಮ್ ಇವತ್ತು ವ್ಲಾಗ್ ಮಾಡತ್ತೀನಿ ನೋಡ್ರಿ. ಒಂದು 25 ಡೇಸ್ ಆಯಿತು ನಾ ಯಾವುದೂ ವ್ಲಾಗ್ಸೇ ಹಾಕಿಲ್ಲ. ಏನೋ ಗ್ಯಾಪ್ ಕೊಟ್ಟಿದ್ದೆ, ಸ್ವಲ್ಪ ಆರಾಮಿರಲಿಲ್ಲ. ಹಾಗಾಗಿ ಮತ್ತು ಈ ಕಡೆ ಸ್ಯಾರಿ ಸೆಲ್ಲಿಂಗ್ ಬಿಸ್ನೆಸ್ಸು ಎಲ್ಲ ಜನ ಬರೋದು ಆ ಕಡೆ ಈ ಕಡೆ ಅಡ್ಡಾಡ್ದು, ಹಂಗಾಗಿ ಒಟ್ಟು ಯೂಟ್ಯೂಬ್ ಕಡೆ ತಲೆನೇ ಕೆಡಿಸ್ಕೊಂಡಿದ್ದಿಲ್ಲ. ಫೈನಲಿ ಇವತ್ತು ವ್ಲಾಗ್ ಮಾಡಬೇಕು, ಕಂಟಿನ್ಯೂ ಮಾಡ್ಬೇಕಂತ ಹೇಳಿ ಅಂದ್ಕೊಂಡು ಮಾಡಕತ್ತೀನಿ ನೋಡ್ರಿ. ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ವಿಡಿಯೋಸ್ ನೋಡ್ತೀನಿ ಅಂತ ಅನ್ಕೋತೀನಿ. ಇವತ್ತಿನ ದಿನ ಅಕ್ಷಯ ತೃತೀಯ ಐತಿ ನೋಡ್ರಿ, ಬಸವ ಜಯಂತಿ ಐತಿ. ಸೊ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ. ಮಾರ್ನಿಂಗ್ ಏನೇನು ಆಗ್ತದೆಲ್ಲ ಶೇರ್ ಮಾಡ್ಕೊತೀನಿ. ಆ್ಯಂಡ್ ಇವತ್ತಿನ ವಿಡಿಯೋ ಒಳಗೆ ಸಾರಿ ಕಲೆಕ್ಷನ್ನು ತೋರಿಸ್ತೀನಿ. ಸಾರಿ ಯಾವ್ಯಾವ ಥರ ತೊಗೊಂಬಂದಿನಿ ಅಂತ ಹೇಳಿ. ನಾ ಒಂದು 2 ವಿಡಿಯೋ ಹಾಕಿದ್ದಕ್ಕೆ ನನ್ನ ಯೂಟ್ಯೂಬ್ ಸಬ್ಸ್ಕ್ರೈಬರ್ಸ್ ಕಾಲ್ ಮಾಡಿ ಹುಡ್ಕಾಡ್ಕೊಂಡು ಮನೆಗೆ ಬಂದಿದ್ರು, ಬಂದು ತೊಗೊಂಡೋದ್ರು ಸ್ಯಾರೀಸ್. ಸೊ ಹಂಗಾಗಿ ಯಾಕೆ ಬಿಡ್ಬೇಕಪ್ಪ, ಅದನ್ನು ಶೇರ್ ಮಾಡ್ಕೊಂಡ್ರೈತೆ ಅಂತ ಹೇಳಿ. ಆ್ಯಂಡ್ ಡೈಲಿ ಬ್ಲಾಗ್ಸ್ ಜೊತೆಗೇ ಸ್ಯಾರಿ ಕಲೆಕ್ಷನ್ ಬಗ್ಗೆನೂ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡು ನಿನ್ನ ಮ್ಯಾಗ ಎಲ್ಲರೂ ಸಪೋರ್ಟ್ ಮಾಡ್ತೀನಿ ಅಂತ ಅಂದ್ಕೊಡ್ತೀನಿ. ಸ್ಕಿಪ್ ಮಾಡಲಾರ್ದೆ ವಿಡಿಯೋ ನೋಡ್ರಿ. ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೋಡ್ರಿ, ಈಗ ಮಾರ್ನಿಂಗ್ ಎಲ್ಲ ಕೆಲಸ ಮುಗ್ದದ. ಈಗ ಜಸ್ಟ್ ಪೂಜೆ ಮಾಡಬೇಕು, ಅಡುಗೆ ಮಾಡಬೇಕು. ಇವತ್ತು ಬಸವ ಜಯಂತಿ ಐತಿ, ಆಮೇಲೆ ಅಕ್ಷಯ ತೃತೀಯ ಐತಲ್ಲ. ಸೊ ಸಿಂಪಲಾಗಿ ಪೂಜೆ ಮಾಡಿ ತಯಾರಿ ಮಾಡ್ತೀನಿ. ಬರ್ರಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ವಿಡಿಯೋಕ್ಕೊಂದು ಲೈಕ್ ಮಾಡಿರಿ ಪ್ಲೀಸ್, ಆ್ಯಂಡ್ ಕಮೆಂಟ್ ಮಾಡಿರಿ ನಿಮ್ಗೆ ಅನಿಸಿದ್ದು. ಸಾರಿ ಎಷ್ಟು ದಿನ ವ್ಲಾಗ್ಸ್ ಹಾಕಿದ್ದಿಲ್ಲ, ಯಾವು ಇನ್ನೂ ಭಾಳಷ್ಟು ಎಲ್ಲ ವ್ಲಾಗ್ಸ್ ಅದಾವ್ರಿ, ಹಾಕೇ ಇಲ್ಲ. ಒಂದೊಂದಾಗಿ ಹಾಕ್ಬೇಕು ನೋಡ್ರಿ, ಯಾವಾಗ ಆಗ್ತದೆ ಗೊತ್ತಿಲ್ಲ. ಬರ್ರಿ ಹೋಗೋಣ. ನೋಡ್ರಿ, ಮನೆಯಿಂದ ಕ್ಲೀನ್ ಐತಿ. ನನ್ನ ಸಾರಿ ಪೂಜೆ ಮಾಡ್ಬೇಕು ನೋಡ್ರಿ. ಚಹಾ ಮಾಡೀನಿ, ಚಹಾ ಕುಡಿಬೇಕು, ಇಲ್ಲಿ ಪೂಜೆ ಮಾಡಬೇಕು. ಸೊ ಸಿಂಪಲ್ಲಾಗಿ ಇವತ್ತು ಪೂಜೆ ಮಾಡ್ತೀನಿ. ಆಮೇಲೆ ಏನೋ ಅಕ್ಷಯ ತೃತೀಯ ಐತಲ್ಲ, ಸೊ ಅಕ್ಷಯ ಪಾತ್ರೆ ಇಟ್ಟೇನೋ ಪೂಜೆ ಮಾಡ್ತಾರತ್ತ. ಮತ್ತು ಗಡ್ಗೆ ಇಟ್ಟು ಪೂಜೆ ಮಾಡ್ತಾರತ್ರಿ. ಗಡ್ಗೆಗೆ ಅರ್ಶಿನ ಅದು ಹಚ್ಚಿ ಓಂ ಮತ್ತು ಸ್ವಸ್ತಿಕ್ ತೆಗೆದು ಪೂಜೆ ಮಾಡ್ತಾರತ್ತ. ಸೊ ನಾನು ನೋಡೀನಿ, ಮಾಡ್ಬೇಕಂತ ಅಂದ್ಕೊಂಡೀನಿ. ಇದು ನೋಡ್ರಿ, ಇದ್ರೊಳಗೆ ಏನೋ ಐತಿ, ನನ್ನ ದುಡಿಮೆ ನನ್ನ ಒಂದು ದುಡಿಮೆಯ ಪ್ರತಿಫಲ. ಸಣ್ಣದೇನೋ ತೊಗೊಂಬಂದಿನಿ ನಿನ್ನೆ. ಅಕ್ಷಯ ತೃತೀಯ ನಿನ್ನೆ ಚಲೋ ಆಗೈತೆ ಆ್ಯಕ್ಚುಲಿ. ನಿನ್ನೆ ಸಾಯಂಕಾಲ 5 ಗಂಟೆಯಿಂದ ಇವತ್ತು 7ಕ್ಕೆ ಹೋಗಿತ್ತು ಅಂತಾರೆ, ಏನೋ ಗೊತ್ತಿಲ್ಲ. ಬಟ್ ಇವತ್ತೇ ಪಲ್ಸಾತಾರೆ ಎಲ್ಲರೂ. ಸನಾತನ ಒಳಗದು ಎಲ್ಲ ಪಂಚಾಂಗ ಒಳಗದು ನಿನ್ನೆ ಕೊಟ್ಟಿದ್ರು. ಸೊ ನಾವು ಹೋಗಿ ತೊಗೊಂಬಂದೀವಿ. ನಮ್ಮ ಕೈಯಲ್ಲಿ ಆದಷ್ಟು ನಿಮ್ಮ ಸಪೋರ್ಟಿಂದ ತೊಗೊಂಡು ಬಂದೀವಿ. ಪೂಜೆ ಮಾಡ್ಬೇಕು ನೋಡ್ರಿ. ಈಗ ಚಹಾ ಮಾಡೀನಿ, ಚಹಾ ಕುಡಿತೀನಿ ಸದ್ಯ. ಸೊ ಈಗ ಪೂಜಾ ತಯಾರಿ ಶುರು ಮಾಡ್ಕೊಂಡೆ ನೋಡ್ರಿ. ಆಫ್ಟರ್ ಲಾಂಗ್ ಟೈಮ್ ಇವತ್ತು ವಿಡಿಯೋ ಮಾಡಕತ್ತೀನಿ. 1 ಮಂತ್ ಸಮೀಪ ಆಯಿತು ನಾ ಒಟ್ಟು ವ್ಲಾಗ್ಸೇ ಹಾಕಿಲ್ಲ. ಯಾಕೋ ಗೊತ್ತಿಲ್ಲರಿ, ಒಂದು ಸ್ವಲ್ಪ ನಡು ಆರಾಮಿದ್ದಿದ್ದಿಲ್ಲ. ಅದಾದಮೇಲೆ ಕೆಲಸ, ಈ ಕಡೆ ಯೂಟ್ಯೂಬ್ ಒಳಗೆ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ. ಇನ್ಸ್ಟಾಗ್ರಾಮ್ ವಿಡಿಯೋ ಅಪ್ಲೋಡ್ ಮಾಡೋದು, ಆಮೇಲೆ ಸಾರಿ ಬಿಸ್ನೆಸ್, ಕಸ್ಟಮರ್ಸ್ ಬರೋದು. ಸೊ ಹೀಗಾಗಿ ಭಾಳ ಒಂದು ಸ್ವಲ್ಪ ಕೆಲಸನೇ ಆಗಕತ್ತಿದ್ದಿಲ್ಲ ಕೈಯಾಗ. ವಿಡಿಯೋ ಮಾಡೋಕೆ ಲಕ್ಷ್ಯ ಬರಲಾಗಿತ್ತು ರೀ. ಹಂಗಾಗಿ ಗ್ಯಾಪ್ ಕೊಟ್ಟಿದ್ದೆ. ಈಗ ವ್ಲಾಗ್ಸ್ ಮಾಡತ್ತೀನಿ ಕಂಟಿನ್ಯೂ. ಆದರೂ ನೋಡಿರಿ, ಇದು ಇವತ್ತೇ ಎಡಿಟ್ ಮಾಡಿ ಇವತ್ತೇ ಹಾಕಕತ್ತೀನಿ. 2 ದಿವಸ ಆದ್ರೂ ವ್ಲಾಗ್ಸ್ ಹಾಕೋಕ್ಕಾಗತ್ತಿಲ್ಲ. ಏನೋ ಒಂದು ಹಿಂಗೆ ಎಡಿಟ್ ಮಾಡೋಕೆ ಕೂತಿರ್ತೀನಿ, ಏನೋ ಒಂದು ಕೆಲಸ ಬರ್ತೈತಿ, ಇಲ್ಲಿ ಕಸ್ಟಮರ್ಸರೇ ಕಾಲ್ ಮಾಡ್ತಾರೆ. ಸೊ ಹಂಗಾಗಿ ಒಟ್ಟು ಯೂಟ್ಯೂಬ್ ಕಡೆ ಗಮನ ಕೊಡೋಕ್ಕೆ ಆಗಕತ್ತಿಲ್ಲ. ಫೈನಲಿ ಅಕ್ಷಯ ತೃತೀಯ ದಿನ ವ್ಲಾಗ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಸೊ ಇವತ್ತೇ ಎಡಿಟ್ ಮಾಡಿ ಇವತ್ತೇ ಹಾಕಕತ್ತೀನಿ ನೋಡ್ರಿ. ಈಗ ಪೂಜಾ ತಯಾರಿ ಎಲ್ಲ ಮಾಡ್ಕೊಳಕತ್ತೀನಿ. ಅಕ್ಷಯ ತೃತೀಯ ಅಂದ್ರೆ ಭಾಳ ಚಲೋ ದಿನ ಅಂತ ಹೇಳ್ತಾರೆ. ಬಸವ ಜಯಂತಿ ದಿನ ಏನೇ ಖರೀದಿ ಮಾಡೋರಿದ್ರು ಆ ದಿನ ಭಾಳ ಒಳ್ಳೇದಂತ ಹೇಳ್ತಾರೆ. ಸ್ಪೆಷಲಿ ಬಂಗಾರ ಬೆಳ್ಳಿ ತೊಗೋಬೇಕತ್ರಿ ಅವತ್ತಿನ ದಿನ. ನಾವು ಯಾವಾಗೂ ತೊಗೊಂಡಿಲ್ಲ. ಅದು ಬಂಗಾರ ತೊಗೊಳ್ಳೇಬೇಕು ಅಂದರೆ ಅಷ್ಟೇ ಒಳ್ಳೇದಾಗ್ತದೆ ಅಂತೇನಿಲ್ಲ. ನಾವು ಮನಸ್ಸಿಂದ ದೇವ್ರ ಕಡೆ ಬೇಡ್ಕೊಂಡು ಏನೇ ಖರೀದಿ ಮಾಡಿದ್ರು ಮುಂದೊಂದು ದಿನ ಒಳ್ಳೇದಾಗ್ತದೆ ಅನ್ನೋದು ಭಾವನೆ ನನ್ನ ಕಡೆ ಐತಿ. ಆದರೂ ಈ ಸಲ ನಾವು ಬರೀ ಜಸ್ಟ್ ಒಂದು ಸಣ್ಣದೇನಾದರೂ ತೊಗೋಬೇಕಂತ ಹೋಗಿದ್ವಿ ಗೋಲ್ಡ್ ಶಾಪಿಗೆ ನಿನ್ನೆ, ಅಂದರೆ ಬಸವ ಜಯಂತಿ ದಿನ. ಬಟ್ ಅದು ತೊಗೊಂಡು ವೇಸ್ಟ್ ಅನ್ನಿಸ್ತು. ಬಂಗಾರ ಅಂದ್ರೆ ಒಳಗಷ್ಟೇ ಮ್ಯಾಗಷ್ಟೇ ಬಂಗಾರ ಕೋಟ್ಯಾಡಿತ್ತದು, ಒಳಗಡೆ ಎಲ್ಲ ಅದು ಟಂಕ್ ಏನೋ ಅಂತಾರಲ್ಲ ಅದು ಇರ್ತದಂತ ಗುಂಡು ಒಳಗೆ. ಸೊ ಹಂಗಾಗಿ ಅದನ್ನು ಬಿಟ್ಟು ನಾವು ಗಟ್ಟಿ ಬಂಗಾರ ಒಂದು ಸ್ವಲ್ಪ ತೊಗೊಂಡ್ರಾಯ್ತು ಅಂತ ಹೇಳಿ ಒಂದು ಅರ್ಧ ಗ್ರಾಮ್ ಗೋಲ್ಡಷ್ಟು ತೊಗೊಂಡ್ವಿ. ಅದೂ ನನಗೆ ಭಾಳ ಖುಷಿ ಐತೆ ನೋಡ್ರಿ. ಯಾಕಂದ್ರೆ ನಾ ಮಾಡುತ್ತಿರೋ ದುಡಿಮೆಯಿಂದ ಒಂದು ಫಸ್ಟ್ ಟೈಮ್ ಬಂಗಾರ ತೊಗೊಂಡಿನಿ ಅಂಥೇಳಿ. ಫಸ್ಟ್ ಟೈಮ್ ಅಂದರೆ ಮೊದಲೆಲ್ಲ ನಾನು ಜಾಬ್ ಮಾಡಬೇಕಾದ್ರೆ ಎಲ್ಲ ನನ್ನ ಶಾರ್ಟ್ ಗಂಟು ಅನ್ನೋದೆಲ್ಲ ನಾನೇ ಮಾಡ್ಕೊಂಡಿದ್ದು. ಸೊ ಇದು ಬಟ್ಟೆ ಏನು ಸೇಲ್ ಮಾಡೋಕ್ಕಿಲ್ಲ,
ಅವಾಗ ಆ ದುಡಿಮೆಯಿಂದ ಮಾಡಿರೋಂಥ ಇದು ಗೋಲ್ಡ್. ಇದು ಸಣ್ಣದು ತೊಗೋಬೇಕಂತ ಹೋಗಿ ಇದು ರಿಂಗ್ ತೊಗೊಂಬಂದ್ಬಿಟ್ವಿ. ಮುಂದೊಂದು ದಿನ ಅದು ಯೂಸ್ ಆಗ್ತದೆ ನಮಗೆ. ಹೊಳ್ಳಿ ಹಾಕಿದ್ವಿ ಅಂದ್ರೆ ಅದೇ ರೇಟಿಗೆ ತೊಗೋತಾರಲ್ಲ ಗಟ್ಟಿ ಬಂಗಾರ. ಹಾಗಾಗಿ ಒಂದು ಸಣ್ಣದು ಗೋಲ್ಡ್ ತೊಗೊಂಡ್ವಿ, ಖರೀದಿ ಮಾಡಿದ್ವಿ. ಆ್ಯಕ್ಚುಲಿ ಮುಗ್ಬಟ್ಟು ಒಂದು ಕಿವ್ಯಾನ ಏನ್ರ ತರ್ಬೇಕಂತ ಹೋಗಿದ್ವಿ. ಆಲ್ರೆಡಿ ಇದ್ದು ಎಲ್ಲ ಮನ್ಯಾಗ. ಹಾಗಾಗಿ ಬೇಡ ಗೋಲ್ಡೆ ಗಟ್ಟಿ ಬಂಗಾರ ತೊಗೋಬೇಕಂತೇಳಿ ತೊಗೊಂಡ್ವಿ. ಸೊ ಇವಾಗ ಅದನ್ನು ತೊಗೊಂಬಂದು ನೋಡ್ರಿ ಇಲ್ಲಿ. ನಾನು ವಿಡಿಯೋ ಒಳಗೆ ನೋಡಿದ್ದು, ಆಮೇಲೆ ನಮ್ಗೊಬ್ರು ಗೊತ್ತಿದ್ದವ್ರು ಹೇಳಿದರು. ಕೆಳಗಡೆ ಟೇಬಲ್ ಅದು ಇಟ್ಟು ಅರ್ಶಿನ ಹಚ್ಚಿ ನೋಡ್ರಿ ಎಲ್ಲ ಕಡೆ. ಅರ್ಶಿನದಲ್ಲಿ ಸಾರಿಸ್ಕೊಂಡು ಒಂದು ಅಷ್ಟದಳ ರಂಗೋಲಿ ತೆಗ್ದೀನಿ. ಅದ್ರ ಮೇಲೆ ಟೇಬಲ್ ಇಟ್ಟು ಗಡ್ಗೆ ತೊಗೊಂಡೇನಿ ರೀ, ಮಣ್ಣಿನ ಗಡ್ಗೆ ಆಲ್ರೆಡಿ ಮನ್ಯಾಗಿದ್ದು. ಸೊ ಆ ಗಡ್ಗೆಗೆ ಅರ್ಶಿನ ಫುಲ್ ಹಚ್ಚಿ, ಇನ್ನೊಂದು ಅದ್ರ ಮ್ಯಾಗ ಅಕ್ಷಯ ಪಾತ್ರೆ ಅಂತಂತಾರೆ, ಗೋಲ್ಡ್ ಪಾತ್ರೆ ನೋಡ್ಬೋದು ನೀವು, ತಾಮ್ರದ್ದು ಗೋಲ್ಡನ್ ಕಲರ್ದು. ಸೊ ಅದನ್ನ ಪಾತ್ರೆ ಒಳಗೆ ಅಕ್ಕಿ ಹಾಕ್ಕೊಂಡೀನಿ, ಅಕ್ಕಿ ಕಾಳು, ಮತ್ತು ಗಡ್ಗೆ ಒಳಗೂ ಅಕ್ಕಿ ಕಾಳು ಹಾಕ್ಕೊಂಡೀನಿ. ಹಾಕ್ಕೊಂಡು ಅದ್ರೊಳಗೆ ಏನೇನು ಬರ್ತಾವಲ್ಲ ಅವು ದೇವ್ರ ಸಾಮಾನೆಲ್ಲ, ಸೊ ಅದನ್ನು ಹಾಕಿ ಕಮಲ್ ಬೀಜ ಅದು ಇರ್ತಾವೆ ನೋಡ್ರಿ. ಸೊ ದೇವ್ರಿಗೆ ಲಕ್ಷ್ಮಿಗೆ ಭಾಳ ಇಷ್ಟ ಅಂತ. ನಮ್ಮ ಕಡೆ ಯಾವಾಗೂ ರೊಕ್ಕ ಅದು ಇರ್ಬೇಕಂದ್ರೆ ಅವೆಲ್ಲನೂ ಇಟ್ಟು ಪೂಜೆ ಮಾಡ್ತಾರಂತೇನೋ ಹೇಳ್ತಾರೆ. ಚಲೋ ಅಂತ್ರಿ ಒಟ್ಟು. ಹಾಗಾಗಿ ನೋಡ್ರಿ, ಈಗ ಅದು ಪಾತ್ರೆ ಒಳಗೆ ಅಕ್ಕಿ ಕಾಳು ಹಾಕಿ ಅದ್ರೊಳಗೆ ನಾ ಏನು ತೊಗೊಂಡಿದ್ದೆಲ್ಲ ನನ್ನ ದುಡಿಮೆಯ ಗೋಲ್ಡ್ ರಿಂಗ್ ಅದನ್ನು ಹಾಕಿದೆ. ಸೊ ಅದ್ರ ಜೊತೆಗೇ ಮನೆಯೊಳಗೆ ಏನು ಗೋಲ್ಡ್ ಇತ್ತಲ್ಲ, ನಮ್ಮ ಮನೆಯವ್ರದ್ದು ಚೈನ, ಆಮೇಲೆ ನಮ್ಮ ಪಾಪುನ ಚೈನ, ಮತ್ತು ಒಂದು ಸಣ್ಣದು ಬಾಲ್ ಗಣೇಶಂದು ಒಂದು ಉಂಗುರ ಐತ್ರಿ ನಮ್ಮ ಪಾಪುಂದು, ಅದನ್ನೂ ಇಟ್ಟೆ. ಸ್ವಲ್ಪ ಇಟ್ಟೀನಿ ರೀ, ಎಲ್ಲ ಇಟ್ಟಿಲ್ಲ. ಒಂದು ಇಡಬೇಕಂತಲ್ಲಿ ಮನ್ಯಾಗ ಇದ್ದಿದ್ದು ಬಂಗಾರ ಒಂದು ಸ್ವಲ್ಪ ಇಟ್ಟು ಪೂಜೆ ಮಾಡ್ಬೇಕಂತ ಹಾಗಾಗಿ ಇಟ್ಟೆ. ಮತ್ತೊಂದು ಸ್ವಲ್ಪ ನನ್ನ ಕಸ್ಟಮರ್ ಕೊಟ್ಟಿದ್ದು ಒಂದು ಸ್ವಲ್ಪ ದುಡ್ಡಿದ್ದು ಮನ್ಯಾಗ ಅದಿಷ್ಟಿಟ್ಟೆ. ಇಟ್ಟೀಗ ಸಿಂಪಲ್ಲಾಗಿ ಪೂಜೆ ಮಾಡಕತ್ತೀನಿ ನೋಡ್ರಿ. ಫೈನಲಿ ಹ್ಯಾಪಿ ಐತ್ರಿ ನನಗೆ. ಒಂದು ಏನಾರೇ ತೊಗೊಲಿ ನಮ್ಮ ದುಡಿಮೆಯಿಂದ ತೊಗೊಂಡಿವಿ ಅನ್ನೋದು ಹ್ಯಾಪಿ ಇರ್ತದೆ. ಸೊ ನನಗೂ ಅಷ್ಟೇ ಫುಲ್ ಖುಷಿ ಐತಿ. ಮನೆಯಿಂದೆಲ್ಲ ಕೆಲಸ ಮಾಡಿಕೊಂಡು, ನನ್ನ ಮಗನಿಗೆ ನೋಡಿಕೊಂಡು, ಈ ಕಡೆ ಯೂಟ್ಯೂಬ್ದು ನೋಡಿಕೊಂಡು, ಮತ್ತು ಈ ಕಡೆ ಸಾರಿ ಬಿಸ್ನೆಸ್ ಮಾಡಕತ್ತೀನಿ. ಸೊ ನನ್ನ ಬಗ್ಗೆ ನನಗೆ ಹೆಮ್ಮೆ ಐತಿ. ಯಾರೇನು ಅನ್ನಲಿ ಬಿಡಲಿ, ನನ್ನ ಬಗ್ಗೆ ನನಗೆ ಹೆಮ್ಮೆ ಐತ್ರಿ. ಸೊ ಇಷ್ಟರಿ ಮಾಡಕತ್ತೀನಿ ನಮ್ಮ ಮನೆ ಒಳಗೆ ಕುಂತ ಅಂಥೇಳಿ. ಸೊ ಪೂಜೆ ಮಾಡಿದೆ ನೋಡ್ರಿ. ಈಗ गणपति बप्पा मोरया, जय शिवाजी, जय भवानी. ನೋಡ್ರಿ ಪೂಜಾ ಕಂಪ್ಲೀಟ್ ಆಯ್ತು. ಸೊ ಕಾಯಿ ಒಂದು ಅಡಿಬೇಕು, ಕಾಯಿ ತೊಗೊಂಬರ್ತಾರೆ. ಈಗ ಈ ಥರ ಮಾಡಿನ ಪೂಜಾ. ಕೆಳಗಡೆ ಅರ್ಶಿನ ಹಾಕಿ ಸಾರ್ಸಿನ ಸ್ವಲ್ಪ. ಅದಾದಮೇಲೆ ಗಡ್ಗೆ ಇಟ್ಟೀನಿ. ಇದೇ ಫಸ್ಟ್ ನೋಡಿ ನಾನು ಹಿಂಗೆ ಮಾಡತ್ತಿದ್ದು. ಜಸ್ಟ್ ಪೂಜೆ ಮಾಡಿ ಮನೆಗೆ ಏನೇನು ಅದಾವಲ್ಲ ಎಲ್ಲ ಇಡ್ತಿದ್ದೆ. ಬಟ್ ಈ ಸಲ ಗಡ್ಗೆ ಇಟ್ಟು ಪೂಜೆ ಮಾಡ್ಬೇಕಂತ ಹೇಳಿ ನೋಡಿದೆ. ಎಷ್ಟೊಂದು ವಿಡಿಯೋ ಒಳಗಾಯ್ತು, ನಮ್ಗೆ ಗೊತ್ತಿದ್ದವ್ರದ್ದು ಹೇಳಿದ್ರು. ಹಾಗಾಗಿ ಮಾಡೀನಿ. ಇಲ್ಲಿ ಚಾಕ್ ಇಟ್ಟೀನಿ. ನಮ್ಮ ಮನೆಯವ್ರದ್ದು ಜಳಕದಾಯಿತು. ಚಹಾ ಕುಡ್ದು ಸ್ವಲ್ಪ ಮಾರ್ಕೆಟಿಗೆ ಹೋಗೋದಾರ. ಬರ್ರಿ ಏನೇನಾಗ್ತದೆ ನೆಕ್ಸ್ಟ್ ನೋಡೋಣ. ನೋಡ್ರಿ ಹಿಂಗೆ ಅಡುಗೆನೂ ಚಾಲೂ ಮಾಡಿದೆ. ಇಲ್ಲಿ ಪಾಲಕ್ ಸಾರು ಮಾಡೋಕೆ ಬ್ಯಾಳಿಗಿಡ್ತೀನಿ. ಇಲ್ಲಿ ಬಟಾಟೆ ಕುದಿಯಾಕಿರ್ತೀನಿ. ಬಟಾಟೆ ಪಲ್ಯ, ಆಮೇಲೆ ಚಪಾತಿ, ಪಾಲಕ್ ಸಾರು, ಶಿಕರಣಿ, ಮಾವಿನಕಾಯಿ ಅದಾವೆ. ನಮ್ಮ ಮಮ್ಮಿ ಕೊಟ್ಟು ಕಳ್ಸ್ಯಾರ. ಶಿಕರಣಿ ಚಪಾತಿ ಆಗೈತೆ ನೋಡ್ರಿ. ಚಪಾತಿ ಹಿಟ್ಟು ನಾದಿಡಬೇಕೀಗ. ನೋಡ್ರಿ ನಮ್ಮ ಪೂಜಾ. ಕರೆಂಟ್ ಹೋಗ್ಯಾವ ನೋಡ್ರಿ. ನೋಡ್ರಿ ಸ್ವಲ್ಪ ಸಂತಿ ತೊಗೊಂಬಂದಾರ. ಇವತ್ತೇನು ನಾವು ಬಂಗಾರ ತೊಗೊಳ್ಳಿ ಬಿಡಲಿ, ಒಟ್ಟು ಉಪ್ಪು ತೊಗೊಂಬರ್ಬೇಕತ್ತ, ದಪ್ಪ ಉಪ್ಪು, ಆಮೇಲೆ ಕಾಳು ತೊಗೊಂಬರ್ಬೇಕು, ಅಕ್ಕಿ, ಆಮೇಲೆ ಧನಧಾನ್ಯ ತೊಗೊಂಬರ್ಬೇಕು, ಅಕ್ಕಿ ಮತ್ತು ತೊಗರಿಬೇಳೆ, ಕಸಬರ್ಗಿ ತೊಗೊಂಬರ್ಬೇಕತ್ತ. ಕಸಬರ್ಗಿನ ತೊಗೊಂಬಂದಾರ. ಸೊ ನೋಡ್ರಿ ತರ್ಸೀನಿ. ನನಗೂ ಫಸ್ಟ್ ಟೈಮ್ ಗೊತ್ತಾಗಿದ್ದು. ನಮ್ಮ ಕಡೆ ಬಂಗಾರ ತೊಗೊಳಕ್ಕೆ ಶಕ್ತಿ ಇರಲಿ ಬಿಡಲಿ, ನಾವು ಉಪ್ಪು ಮತ್ತು ದಪ್ಪ ಉಪ್ಪು ಮತ್ತು ಅಕ್ಕಿ ತೊಗೊಂಬರ್ಬೇಕತ್ತ, ಮತ್ತು ಕಸಬರ್ಗಿ. ಸೊ ಇಷ್ಟು ತೊಗೊಂಬರ್ಬೇಕಂತ ಹೇಳ್ತಾರೆ. ತರ್ಸೀನಿ. ಬೆಲ್ಲ, ಸೊ ಎಲ್ಲ ತರ್ಸೀನಿ ನೋಡ್ರಿ. ಈಗ ಇದನ್ನಿಟ್ಟು ಪೂಜೆ ಮಾಡೋರು ಮಾಡ್ತಾರೆ. ಕಸಬರ್ಗಿ, ಉಪ್ಪು ಇದೆಲ್ಲ ತರಿಸಿ, ಇಲ್ಲಾಂದ್ರೆ ನಡಿತೈತಂತ. ಈಗ ಅಡುಗೆ ಪ್ರಿಪ್ರೇಷನ್ ಚಾಲೂ ಮಾಡ್ಕೊಂಡೆ ನೋಡ್ರಿ. ಇವತ್ತು ಸಂಡೇ ಆಗಿರೋದ್ರಿಂದ, ಅಂದ್ರೆ
ಅಕ್ಷಯ ತೃತೀಯ ಏನಿತ್ತಲ್ಲ ಅವತ್ತು ಸಂಡೇ ಇತ್ತು ರೀ. ಹಾಗಾಗಿ ನಮ್ಮ ಮನೆಯವ್ರದ್ದು ಹಾಲಿಡೇ ಇರ್ತದೆ. ಸೊ ಅವರು ಲೇಟಾಗಿ ಹೇಳ್ತಾರೆ ಸಂಡೇ ಇದ್ದಾಗ. ಲೇಟಾಗಿ ಎದ್ದು ಜಳಕಾದ ಮುಗಿಸ್ಕೊಂಡೆಲ್ಲ ನಮ್ಮ ಮನೆ ಕಡೆ ಸಂಡೇ ಬಜಾರ್ ಇರ್ತದೆ. ಸೊ ಕಾಯಿಪಲ್ಲೆ ತೊಗೊಂಬರೋ ತನಕ 1 ಗಂಟೆದು ಆಗ್ತದೆ. ಹಾಗಾಗಿ ಊಟನೇ ಮಾಡಿಬಿಡ್ತಾರೆ ಅವ್ರು ಒಮ್ಮೆ. ನಾ ಅಂತೂ ದಿನಾಲೂ ನಾಷ್ಟ ಮಾಡಿಟ್ರೂ ನಾಷ್ಟ ಮಾಡೋಂಗಿಲ್ಲ, ಒಮ್ಮೆ ಊಟನೇ ಮಾಡ್ತೀನಿ. ಸೊ ಇವತ್ತು ನಮ್ಮ ಶ್ರೀನೇಸಲಿಗೆ ಅಷ್ಟೇ ನಾಷ್ಟ ಮಾಡೀನಿ. ನಮ್ಮ ಮನೆಯವರು ಊಟ ಮಾಡ್ತೀನಿ ಅಂದ್ರೆ ಒಮ್ಮೆ, ಹಾಗಾಗಿ ಅಡುಗೆ ರೆಡಿ ಮಾಡತ್ತೀನಿ ನೋಡಿರಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಕುದಿಸ್ಕೊಂಡು ಬಟಾಟಿ ಪಲ್ಯ, ಆಮೇಲೆ ಚಪಾತಿ, ಅನ್ನ, ಪಾಲಕ್ ಸಾರು ಮತ್ತು ಶಿಕರ್ಣಿ ಮಾಡಾಕತ್ತೀನಿ ಸ್ವೀಟ್. ಸೊ ಇಷ್ಟು ಅಡುಗೆ ಐತೆ ನೋಡಿರಿ ಇವತ್ತಿಂದು. ಅರ್ಧ ತಾಸನ್ಯಾಗ ಅಡುಗೆ ಮುಗಿದ್ಬಿಡ್ತದೆ. ಬಟ್ ಆದರೂ ಟೈಮ್ ಸಿಗಂಗಿಲ್ಲ ರೀ ನನಗೆ. ಎಲ್ಲ ಮನೆ ಕೆಲಸ, ಕಸ ಪರಿಶಿ, ಬಟ್ಟೆ ಭಾಂಡೆ, ಅಡುಗೆ ಮಾಡೋದು. ಸೊ ಎಲ್ಲನೂ ಅಂಥದ್ರಾಗ ಈಗೇನು ಬಿಸ್ನೆಸ್ ಮಾಡತ್ತೀನಿಲ್ಲ ಅವಾಗಿಂದ ಸೀರೆ ಓಪನ್ ಮಾಡೋದು, ವಿಡಿಯೋ ಮಾಡೋದು, ಮತ್ತು ಮಡಚಿಡೋದು ರೀ. ಸೊ ಇದ್ರಾಗೆ ಫುಲ್ ಟೈಮ್ ಹೊಂಟುಬಿಟ್ಟೈತೆ ನಂದು. ಬಟ್ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೂ ಟೈಮ್ ಸಿಗಂಗಿಲ್ಲ. ಸೊ ಇಷ್ಟು ಬ್ಯುಸಿ ಆಗ್ಬಿಟ್ಟಿನಿ ನೋಡಿರಿ. ಬ್ಯುಸಿ ಇರ್ಬೇಕು ರೀ ಯಾವಾಗೂ. ಬಟ್ ಯೂಟ್ಯೂಬ್ ಕಡೆನೂ ಗಮನ ಕೊಡಬೇಕಲ್ಲ. ಎಲ್ಲರೂ ಬಟ್ಟೆ ಆದವರೆಲ್ಲ ವಿಡಿಯೋಸ್ ಯಾಕೆ ಮಾಡಕತ್ತಿಲ್ರಿ, ಯೂಟ್ಯೂಬ್ ವಿಡಿಯೋಸ್ ಯಾಕೆ ಹಾಕಕತ್ತಿಲ್ರಿ ಅಂತ ಎಷ್ಟೊಂದು ಜನ ಕೇಳ್ತಿರ್ತಾರೆ ನನಗೆ. ಆಮೇಲೆ ಇನ್ಸ್ಟಾಗ್ರಾಮ್ದಾಗ ವಿಡಿಯೋ ನೋಡಿ ಮೆಸೇಜು ಮಾಡಿರ್ತಾರೆ, ಕಾಲ್ನು ಮಾಡಿರ್ತಾರೆ. ನಾ ನಿಮ್ಮ ಸಬ್ಸ್ಕ್ರೈಬರ್ ರೀ, ಇನ್ಸ್ಟಾ ಒಳಗೆ ನೋಡಿ ನಿಮ್ಗೆ ನಂಬರ್ ತೊಗೊಂಡು ಕಾಲ್ ಮಾಡೀನಿ ಅಂತ ಹೇಳ್ತಿರ್ತಾರೆ. ದಿನ ಬ್ಲಾಗ್ಸ್ ಹಾಕ್ರಿ ನೀವು, ಚಲೋ ಮಾಡ್ತೀರಿ ಬ್ಲಾಗ್ಸ್, ಬಟ್ ಡೈಲಿ ಹಾಕಂಗೇ ಇಲ್ಲ ನೀವು ಅಂಥೇಳಿ ಹಿಂಗೆ ಎಲ್ಲ ಸಬ್ಸ್ಕ್ರೈಬರ್ಸು ಹೇಳ್ತಿರ್ತಾರೆ ನನಗೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ನೀವು ಸಪೋರ್ಟ್ ಮಾಡಕತ್ತಿದ್ದಕ್ಕೆ ನಾ ಇಲ್ಲಿ ತನಕ ಅದೀನಿ. ಸೊ ಯೂಟ್ಯೂಬ್ ಜರ್ನಿನ ಒಟ್ಟು ಸ್ಟಾಪ್ ಮಾಡೋಂಗಿಲ್ಲ, ಬಟ್ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿದ್ದಾರೆ ಅಷ್ಟೇ, ಆರಾಮಿಲ್ಲಾರ್ದಕ್ಕೆ. ಇನ್ನು ಮುಂದೆ ಕಂಟಿನ್ಯೂಸ್ ಆಗಿ ನಾನು ವ್ಲಾಗ್ಸ್ ಎಲ್ಲನೂ ಮಾಡ್ತೀನಿ. ಎಷ್ಟಾಗ್ತೈತೆ ಅಷ್ಟು ಶೇರ್ ಮಾಡ್ಕೋತೀನಿ. ನೋಡಿರಿ ನಂದು ಅಡುಗೆನೂ ರೆಡಿ ಐತಲ್ಲ. ಬಟಾಟಿ ಪಲ್ಯ ಮಾಡೀನಿ, ಆಮೇಲೆ ಪಾಲಕ್ ಸಾರು ಇಲ್ಲಿ ಅನ್ನಕ್ಕಿಟ್ಟೀನಿ. ಅಣ್ಣನೂ ರೆಡಿ ಆಯಿತು, ಮತ್ತು ಶಿಕರ್ಣಿ ಮಾಡೀನಿ ನೋಡಿರಿ. ಶಿಕರ್ಣಿ ಚಪಾತಿ ಅಷ್ಟೇ ಮಾಡ್ಬೇಕು ನೋಡಿರಿ. ಹಿಟ್ಟು ನಾದಿಟ್ಟಿನಿ ಅವಾಗಿ. ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಚಪಾತಿ ಮಾಡಿದ್ರೆ ಆಯ್ತೆಲ್ಲ ರೆಡಿ. ಈಗ ಇದನ್ನು ಸ್ವಲ್ಪ ಫ್ರಿಜ್ನಾಗ ಇಡ್ತೀನಿ, ತಂಪ ಆಗ್ತದ. ಬರೀ ಈಗ ಸ್ವಲ್ಪ ಸೀರೆ ತೋರಿಸ್ತೀನಿ ನಿಮ್ಗೆ ಯಾವ್ಯಾವ ಥರ ಅದಾವ ಅಂಥೇಳಿ. ಎಸ್ ಹಿಡ್ದೆ ನೋಡಿ. ಹಾಯ್ ಫ್ರೆಂಡ್ಸ್, ಪಟನೆ ಅನ್ನು ಇಷ್ಟೊತ್ತನ ನನ್ಗೆ ಯಾಕೆ ತೋರ್ಸತ್ತಿಲ್ಲ ಅಂತ ಕೇಳ್ದಾರಿ. ಈಗ ಹೇಳಂದ್ರೆ ಒಲ್ಲೆನ ಅಂತ ತೋರಿಸು. ನಮ್ಮ ಮನೆ ಹೆಂಗಾಗಿ ತೋರಿಸ್ತೀನಿ ಬರ್ರಿ. ಈಗ ಒಂದು ಸ್ವಲ್ಪ ಹೊತ್ತು ಐತಿ ಎದ್ದು ಜಳಕ ಮಾಡಿ ಸ್ವಲ್ಪ ಮನೆ ಎಲ್ಲ ಫುಲ್ ಕ್ಲೀನ್ ಮಾಡಿಬಿಟ್ಟಾನ. ತೋರಿಸ್ತೀನಿ ಬರ್ರಿ ನಿಮಗೆ ಮನೆ ಹೋಗ್ತಾರೆ ನೋಡ್ರಿ. ಇಲ್ಲಿ ಎಷ್ಟು ಕ್ಲೀನ್ ಇಟ್ಟಾನ. ಮುಂಜಾನೆ ತೋರಿಸಿ ನಿಮಗೆ ಒಂದು ಕ್ಲಿಪ್ಪಿಂಗ್ ಹೆಂಗಿತ್ತ. ಈಗ ನೋಡ್ರಿ ಹೆಂಗಾಗೈತಿ ನೋಡ್ರಲ್ಲ ಹೆಂಗೆ ಮಾಡ್ಯಾನ. ಈ ಪರಿ ಮಾಡ್ಯಾನ ನೋಡ್ರಿ. ಎಲ್ಲ ಮೈ ಸೋಫಾದ ಕವರ್ ದಿನ ಇದೇ ಥರ ಇರ್ತೈತ್ರಿ ನಮ್ಮ ಮನೆ. ಮುಂಜಾನೆ ಅಷ್ಟೇ ಕ್ಲೀನ್ ಇರ್ತದೆ. ಇವ ಮಲ್ಕೊಂಡಾಗ ನಗತಾನ ನೋಡ್ರಿ. ಮತ್ತು ಬರೀ ನನ್ನ ಒಂದು ಪುಟ್ಟ ಅಂಗಡಿ, ಸಣ್ಣದ ಅಂಗಡಿ ನಿಮಗೆ ತೋರಿಸ್ತೀನಿ. ಸೀರೆ ಯಾವ್ಯಾವ ಬಂದಾವ ಅಂಥೇಳಿ. ಭಾಳ ಬಂದವ್ರಿ ಸೀರೆ ಈ ಸಲ, ಎಲ್ಲ ಚಲೋವೇ. ಸೊ ತೋರಿಸ್ತೀನಿ ನೋಡ್ರಿ. ಇವೆಲ್ಲ ಈಗ ಬಂದಾವ, ಒಂದು 2-3 ದಿನ ಆಯ್ತು ಬಂದು. ಎಲ್ಲ ಥರ ಅದಾವೆ ಇಲ್ಲಿ. ವರ್ಕ್ ಅದಾವ, ಕ್ರೇಪ್ ಸಿಲ್ಕ್, ಆಮೇಲೆ ಡೈಲಿ ವೇರಿಗೆ ಟಿಶ್ಯೂ ಸಿಲ್ಕ್, ಎಲ್ಲ ಥರ ಅದಾವ. ಸೊ ಇದು ನೋಡ್ರಿ ಕಾಂಚೀವರಮ್, ಸಾಫ್ಟ್ ಸಿಲ್ಕ್, ಅದೆಲ್ಲ ಥರ ಬಂದಾವ. ಇದು ಸಿಲ್ಕ್ ಒಳಗೆ ನೋಡ್ರಿ, ಫುಲ್ ಸಿಲ್ಕ್ ಐತಿ, ರೇಷ್ಮಿದು. ಬಾರ್ಡ್ರ್ ಫುಲ್ ದೊಡ್ಡದೈತಿ ಈ ಥರ. ಆಮೇಲೆ ಶರಗ್ನೂ ಇದೇ ಥರ ಬರ್ತೈತ್ರಿ ಒಳಗೆ. ಸೊ ಇದ್ರೊಳಗೆ ಕಲರ್ಸ್ 4-5 ಕಲರ್ ಅದಾವ. ನೋಡ್ರಿ ಇದು ರೆಡ್ ಕಲರ್ ಐತಿ, ಟೊಮ್ಯಾಟೊ ಕಲರ್ ಅಂದ್ರೆ ಒಂದು ಟೈಪ್ ಆರೆಂಜ್ ಐತ್ರಿ. ಸೂಪರ್ ಐತಿ ಕಲರ್, ಡಿಫ್ರೆಂಟ್ ಕಲರ್ ಐತಿ ನೋಡ್ರಿ. ಫುಲ್ ಶೈನಿಂಗ್ ಐತಿ ಸೀರೆ. ಬಾರ್ಡರ್ ನೋಡ್ರಿ ಎಷ್ಟು ದೊಡ್ಡದೈತಿ. ಯೆಲ್ಲೋಗ ಗ್ರೀನ್ ಕಲರ್ ಕಾಂಬಿನೇಷನ್. ಇದು ನೋಡ್ರಿ ಸಾಫ್ಟ್ ಸಿಲ್ಕ್ ಒಳಗೆ ನೋಡ್ರಿ ಈ ಥರ ಬರ್ತೈತಿ. ಇದು ಶರಗ ನೋಡ್ರಿ, ಫುಲ್ ಶೈನಿಂಗ್ ಐತಿ. ಬಟ್ ವಿಡಿಯೋ ಒಳಗೆ ಅಷ್ಟೊಂದು ಕ್ಲಿಯರಿಟಿ ಇರಲ್ಲ. ಡೈರೆಕ್ಟ್ ನೋಡೋಕೆ ಇನ್ನೂ ಮಸ್ತ್ ಐತ್ರಿ ಸೀರೆ ನೋಡ್ರಿ. ಬ್ಲೌಸ್ನು ಇದೇ ಥರ ಬರ್ತದೆ. ಇಲ್ಲೈತೆ ನೋಡ್ರಿ ಬ್ಲೌಸ್. ಇದು ಶರಗ. ಇದ್ರೊಳಗೂ ಕಲರ್ಸ್ 5-6 ಕಲರ್ಸ್ ಅದಾವ.
ಒಂದೊಂದೇ ತೋರಿಸ್ತೀನಿ ನಾನು. ಆಮೇಲೆ ಇದು ನೋಡ್ರಿ ಬನಾರಸ್ ಸಿಲ್ಕ್, ಇದು ಅಂತೂ ಮಸ್ತ್ ಐತಿ ಸ್ಯಾರಿ. ಸೊ ಈ ಥರ ಕ್ವಾಲಿಟಿ ವೈಸ್ ಅಂತೂ ಮಸ್ತ್ ಅದಾವ್ರಿ. ನಾ ಅಂತೂ ಗುಡ್ ಕ್ವಾಲಿಟಿ ಇರುವೆ ಸ್ಯಾರಿ ತರಿಸ್ತೀನಿ, ಇಂಥ ಒಟ್ಟು ತರ್ಸಂಗಿಲ್ಲ. ಸೊ ಇದು ಬನಾರಸ್ ಐತಿ. ಇದ್ರೊಳಗೆ ಕಲರ್ಸ್ ಭಾರಿ ಅದಾವ್ರಿ ನೋಡ್ರಿ. ಇಲ್ಲಿ ಪರ್ಪಲ್ ಕಲರ್ ಐತಿ, ಪರ್ಪಲ್ ಅಲ್ಲ ಸಾರಿ ಮರೂನ್ ಕಲರ್ ಐತಿ. ಮದ್ವಿಗದು ಮಸ್ತ್ ಕಾಣ್ತಾವ ನೋಡ್ರಿ, ಫುಲ್ ರಿಚ್ ಅನ್ನಿಸ್ತಾವ. ಇದು ನೋಡ್ರಿ ಫುಲ್ ರೆಡ್ ಮಸ್ತ್ ಐತಿ ಕಲರ್, ಭಾರಿ ಚಂದ ಐತಿ ಕಲರ್. ಸೊ ಬನಾರಸ್ ಸಿಲ್ಕ್ ನೋಡ್ರಿ ಇವು. ಯೆಲ್ಲೋ ಕಲರ್, ಇದು ಟೈಪ್ ರಸ್ಟ್ ಆರೆಂಜ್ ಐತ್ರಿ, ಇಟಂಗಿ ಕಲರ್ ಟೈಪ್ ಐತಿ. ಸೊ ನೋಡ್ರಿ ಡೈಲಿ ಇನ್ಸ್ಟಾದಾಗ ವಿಡಿಯೋ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಸಾಲಂಗಿಲ್ಲ ರೀ ನನಗೆ, ಹಿಂಗಾಗಿ ಯೂಟ್ಯೂಬ್ ಒಳಗೆ ಒಂದು ಹಾಕಿಲ್ಲ. ಇವು ನೋಡ್ರಿ ಎಲ್ಲ ಫ್ಯಾನ್ಸಿ ಟೈಪ್, ಅಂದ್ರೆ ಈಗ ಟ್ರೆಂಡಿಂಗ್ ಒಳಗೆ ಅದಾವೆ ನೋಡ್ರಿ ಫುಲ್. ಇದು ಪ್ರಿಂಟೆಡ್ ವರ್ಕ್ ರೀ, ಕಲಂಕಾರಿ ಫುಲ್ಲು ಪ್ರಿಂಟೆಡ್ ವರ್ಕ್, ಶೈನಿಂಗ್ ಐತ್ರಿ ಮಟೀರಿಯಲ್ ಫುಲ್. ಬಾರ್ಡ್ರ್ ಈ ಥರ ಬರ್ತದೆ. ಆಮೇಲೆ ನೋಡ್ರಿ ಇದು ಶರಗ, ಇದೆಲ್ಲ ಪಲ್ಲು. ಆಮೇಲೆ ಇದು ಬ್ಲೌಸ್ ಪೀಸ್. ಸೊ ಇದು ಬ್ಲೌಸ್ ಪೀಸ್ ನೋಡ್ರಿ, ಇದು ಸ್ಲೀವ್ಸಿಗೆ ಬರ್ತದೆ. ಕ್ವಾಲಿಟಿ ವೈಸ್ ಅಂತೂ ಮಸ್ತ್ ಅದಾವ. ಆಲ್ರೆಡಿ ನನ್ನ ಇನ್ಸ್ಟಾ ಐಡಿ ಐತೀಶ್ ವಸ್ತ್ರ ಮತ್ತು ಐತೆ ನೋಡ್ರಿ, ಇಲ್ಲಿ ಐತೆ ನೋಡ್ರಿ. ಮತ್ತು ಯಾರೇ ಬುಕ್ ಮಾಡ್ಕೊಳ್ಳೋರು ಇದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಕತ್ತೈತಲ್ಲ, ಈ ನಂಬರ್ಗೆ ವಾಟ್ಸಪ್ ಮಾಡಿರಿ ಅಥವಾ ಕಾಲ್ನೂ ಮಾಡ್ಬೋದು ನೀವು, ನಾನೇ ರಿಸೀವ್ ಮಾಡಿ ಮಾತಾಡ್ತೀನಿ. ನನ್ನ ಸಬ್ಸ್ಕ್ರೈಬರ್ಸಿಗೆ ಇನ್ನತನ ಎಷ್ಟೊಂದು ಜನಕ್ಕೆ ನಾ ಸ್ಯಾರಿ ಸೇಲ್ ಮಾಡ್ತೀನಿ ಅಂತ ಗೊತ್ತಿಲ್ಲ, ವಿಡಿಯೋನೇ ಹಾಕಿಲ್ಲಲ್ರಿ, ಹಂಗಾಗಿ ಜಾಸ್ತಿ ಜನಕ್ಕೆ ಗೊತ್ತಿರಲ್ಲ. 2 ವಿಡಿಯೋ ಹಾಕಿದ್ದಕ್ಕೆ ನನ್ನ ಸಬ್ಸ್ಕ್ರೈಬರ್ಸ್ ಬಂದಿದ್ರು ಹುಡುಕ್ಯಾಡ್ಕೊಂಡು. ಸೊ ಇನ್ನು ಮುಂದೆ ಕಂಟಿನ್ಯೂ ಹಾಕ್ಬೇಕು ಅನ್ನಕತ್ತೀನಿ. ಯಾರ್ಯಾರಿಗೆ ಬೇಕು ಈ ಸ್ಕ್ರೀನ್ ಮೇಲೆ ನಂಬರ್ ಐತೆ ನೋಡಿರಿ, ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು ಇನ್ಸ್ಟಾ ಪೇಜ್ ಐತೆ ನೋಡಿರಿ, ಇಲ್ಲಿ ಐತೀಶ್ ವಸ್ತ್ರಂ ವಿಜಯಪುರ. ಸೊ ಇಲ್ಲಿ ಬಂದು ಫಾಲೋ ಮಾಡಿರಿ ಪೇಜ್. ಆಮೇಲೆ ವೆರೈಟಿ ಎಲ್ಲ ನೀವು ಅಲ್ಲೇ ಚೆಕ್ ಮಾಡ್ಬೋದು ನೋಡಿರಿ. ಇದ್ರೊಳಗೆಲ್ಲ ಕಲರ್ಸ್ ಇದ್ದದಾವ. ಬಿಜಾಪುರದವ್ರು ಯಾರೇ ಇದ್ರೆ ನೀವು ಡೈರೆಕ್ಟಾಗಿ ಬಂದು ವಿಸಿಟ್ ಮಾಡೋರಿದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿಲ್ಲ, ಕಾಲ್ ಮಾಡಿರಿ, ಲೊಕೇಶನ್ ಶೇರ್ ಮಾಡ್ಕೋತೀನಂತ, ಬಂದು ವಿಸಿಟ್ ಮಾಡ್ಬೋದು. ಇದು ನೋಡಿರಿ ಧರ್ಮಾವರಂ ಸಿಲ್ಕ್, ಕಾಂಚೀವರಂ ಧರ್ಮಾವರಂ ಅಂತಾರಲ್ಲ, ಸೊ ಅದು ಸ್ಯಾರಿ ನೋಡಿರಿ ಫುಲ್. ಮದ್ವೆಗಂತೂ ಮಸ್ತ್ ಕಾಣ್ತಾವೆ ಈ ಥರ ಎಲ್ಲ ನೋಡಿರಿ. ಕಲರ್ಸ್ ಅದು ಭಾರಿ ಚಂದ ಅದಾವ ಇದ್ರಾಗೆಲ್ಲ. ಇದು ನೋಡಿರಿ ವೈಟ್ ಆ್ಯಂಡ್ ಪಿಂಕ್ ಕಲರ್, ಮುಂಜಾನೆ 3 ತನಕ ಮಸ್ತ್ ಕಾಣ್ತೈತಿ ಇದು ಒಂದು. ಆಮೇಲೆ ಇದು ನೋಡಿರಿ. ಸೊ ಇನ್ನು ಇವೆಲ್ಲ ಕಲರ್ಸ್ ಅದಾವ. ಎಲ್ಲನೂ ಮಾಡಿದ್ರೆ ಮತ್ತು ವಿಡಿಯೋ ಭಾಳ ಲೆಂತಿ ಆಗ್ತದೆ, ದಿನ ಒಂದು ಸ್ವಲ್ಪ ತೋರಿಸ್ಕೊತ ಹೋಗ್ತೀನಂತ. ಮತ್ತು ಇವು ವಿಸ್ಕೋ ಸಿಲ್ಕ್ ನೋಡಿರಿ, ಇವು ಅಂತೂ ಒಂದು 4 ಸಲ ನಾನು ರಿಸ್ಟಾಕ್ ಮಾಡಿಸೀನಿ, ಅಂದರೂ ಖಾಲಿ ಆಗ್ಬಿಟ್ಟಾವ. ಕಡಿಮೆ ರೇಟ್ ಒಳಗೆ ಮಸ್ತ್ ಅದಾವ ಇವು ವಿಸ್ಕೋ ಸಿಲ್ಕ್. ಇದನ್ನೂ ಅಷ್ಟೇ ವಿಸ್ಕೋ ಸಿಲ್ಕ್, ಇವೆಲ್ಲ ವಿಸ್ಕೋ ಸಿಲ್ಕ್ ನೋಡಿರಿ, ಮಸ್ತ್ ಅದಾವೆಲ್ಲ. ಆಮೇಲೆ ನನ್ನ ಪೇಜ್ ಒಳಗೆ ಭಾಳ ಟ್ರೆಂಡಿಂಗ್ ಸ್ಯಾರಿ ಅಂದ್ರೆ ಇವು ನೋಡಿರಿ, ಲೆನಿನ್ ವರ್ಕ್ ಸ್ಯಾರಿ. ಸೊ ಇವು ಅಂತೂ ಭಾಳ ಸಲ ರಿಸ್ಟಾಕ್ ಮಾಡ್ಸೀನಿ, ಎಲ್ಲನೂ ಖಾಲಿ ಆಗಿಬಿಟ್ಟಾವ, ಮತ್ತು ಬಂದಾವೀಗ. ಒಳಗೆ ಬ್ಲೌಸ್ ಫುಲ್ಲು ವರ್ಕ್ ಬರ್ತೈತ್ರಿ. ನನ್ನ ಇನ್ಸ್ಟಾ ಪೇಜ್ ಚೆಕ್ ಮಾಡ್ರಿ, ನೀವು ಗೊತ್ತಾಗ್ತದೆ ನಿಮಗೆ. ಮತ್ತು ಅಷ್ಟೇ ಅಲ್ಲಾರ್ದ ನಾ ಇಲ್ಕಲ್ ಸೀರೆ ಕೂಡ ಸೇಲ್ ಮಾಡಾಕತ್ತೀನಿ. ನಾ ರಥ ಸಪ್ತಮಿಗೆ ಸ್ಯಾರಿ ಉಟ್ಕೊಂಡಿದ್ದೆಲ್ಲ, ಅದನ್ನು ಭಾಳ ಮಂದಿ ಕೇಳಿರಿ. ಸೊ ಸ್ಯಾರಿ ನೋಡ್ರಿ, ರಥ ಸಪ್ತಮಿಗೆ ಉಟ್ಕೊಂಡಿದ್ದೆಲ್ಲ ಅದೇ ಸ್ಯಾರಿ, ಇಲ್ಕಲ್ ಸೀರೆ. ಮತ್ತು ಪಿಂಕ್ ಕಲರ್ದೇನು ಇಲ್ಕಲ್ ಸೀರೆ ಇತ್ತಲ್ಲ ನಂದು, ನನ್ನ ಸ್ಕೂಲ್ ಫಂಕ್ಷನ್ಗೆ ತೊಗೊಂಡಿದ್ವಿ, ಗೆಟ್ ಟುಗೆದರ್ ಫಂಕ್ಷನ್ಗೆ. ಸೊ ಆ ಥರ ಸೀರೆನೂ ಅದಾವ. ಪ್ರೈಸ್ ಬಗ್ಗೆ ನನಗೆ DM ಮಾಡಿರಿ ವಾಟ್ಸಪ್ ಒಳಗೆ, ಸ್ಕ್ರೀನ್ಶಾಟ್ ತೆಗೆದು ನೋಡ್ರಿ. ಇವೆಲ್ಲ ಇಲ್ಕಲ್ ಸೀರೆ ಅದಾವ. ನಾಳೆ ವ್ಲಾಗ್ ಒಳಗೆ ಒಂದು ಸ್ವಲ್ಪ ತೋರಿಸ್ತೀನಿ ಎಲ್ಲ ಥರನೂ. ಇದು ಈ ಥರ ಕೌ ಡಿಸೈನ್ ಬಂದಿದ್ದು ಕ್ರೇಪ್ ಒಳಗೆ ಬರ್ತೈತ್ರಿ. ಮತ್ತೇನಾದ್ರೂ ನಿಮ್ಗೆ ಬ್ಲೌಸ್ ಪೀಸ್ ಬೇಕಂದ್ರೆ ಬ್ಲೌಸ್ ಪೀಸ್ ಸಿಗ್ತಾವೆ ನೋಡ್ರಿ, ಕಣದೊಳಗೆ ಬ್ಲೌಸ್ ಪೀಸ್. ಮತ್ತು ಇವು ಕಲರ್ ಕಣದ ಬ್ಲೌಸ್ ಪೀಸ್ ಎಲ್ಲ 1 ಮೀಟ್ರದ್ದು ಅದಾವ.
ಇನ್ನು ನಾಳೆ ಅಥವಾ ಇವತ್ತು ಇಲ್ಕಲ್ ಸೀರೆ ವೆರೈಟಿ ಒಳಗೆ ಭಾಳ ಬರುವುದಾವ ಬರೋಣ ವಿಡಿಯೋ ಮಾಡ್ತೀನಂತ. ಮತ್ತಿದು ನೋಡ್ರಿ ಇದು ಸಾಫ್ಟ್ ಸಿಲ್ಕ್ ಮಟೀರಿಯಲ್ ಅಂತೂ ಫುಲ್ಲು ಸಾಫ್ಟ್ ಅದಾವ, ಒಳಗೂ ಮಸ್ತ್ ಐತಿದು. ಬಟ್ ತೆಗೆದ್ರೆ ಕರೆಕ್ಟಾಗಿ ಕೂಡಂಗಿಲ್ಲ, ಹಂಗಾಗಿ ನಾನು ತೆಗೆದು ತೋರ್ಸಂಗಿಲ್ಲ. ನೋಡೋಣ್ರಿ ನಾಳೆ ವ್ಲಾಗ್ ಒಳಗೆ ತೋರಿಸ್ತೀನಿ. ಇವತ್ತು ಮತ್ತೆ ವಿಡಿಯೋ ಲೆಂತಿ ಆಗ್ತದೆ ಭಾಳ. ಅದ್ರೊಳಗೂ ವೆರೈಟಿ ಅದಾವೆ, ಕಲರ್ಸ್ ಅದಾವೆ ನೋಡ್ರಿ ಇಷ್ಟಕ್ಕೊಂದು. ಮದ್ವೆ ಸೀಸನ್ ಅದ, ಯಾರಿಗಾದರೂ ಬೇಕಂದ್ರೆ ಬಂದು ವಿಸಿಟ್ ಮಾಡಿರಿ. ಅಥವಾ ಆನ್ಲೈನ್ ಬೇಕಂದ್ರೆ ನೀವು ಎಲ್ಲೇ ಇದ್ದರೂ ಆಲ್ ಓವರ್ ಇಂಡಿಯಾ ನಾನು ಕಳಿಸ್ಕೊಡ್ತೀನಿ. ಎಲ್ಲ ಸಬ್ಸ್ಕ್ರೈಬರ್ಸು ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಇವತ್ತಿನ ವಿಡಿಯೋ ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಇಲ್ಕಲ್ ಸೀರೆ ನೋಡ್ರಿ. ಸೊ ಎಲ್ಲ ಥರ ಇಲ್ಕಲ್ ಸೀರೆ ಸಿಗ್ತಾವೆ ನೋಡ್ರಿ. ಇದೊಂದು ಧರ್ಮಾವರಂ ಸಿಲ್ಕ್ ಸ್ಯಾರಿ. ಸೊ ಇದೊಂದು ಓಪನ್ ಮಾಡಿ ತೋರಿಸ್ತೀನಿ, ನಿಮಗೆ ಗೊತ್ತಾಗ್ತದೆ ಹೆಂಗೆ ಐತೆ ಅಂತ ಹೇಳಿ. ಸೊ ದೊಡ್ಡದೈತಿ, ಫುಲ್ ಬಾರ್ಡರ್, ಜರಿ ಬಾರ್ಡರ್, ಪಿಂಕ್ ಕಲರ್ ಐತಿ. ಎಷ್ಟು ಮಸ್ತ್ ಐತೆ ನೋಡ್ರಿ ಸೀರೆ. ಶರಾಗಿದು ಫುಲ್. ಸೊ ಈ ಥರ ಗ್ರ್ಯಾಂಡ್ ಪಲ್ಲು ಬರ್ತದೆ ಇದಕ್ಕೆ. ಆಮೇಲೆ ಇದು ನೋಡ್ರಿ ಬ್ಲೌಸ್ ಪೀಸ್, ಇದು ಫುಲ್ ಇದು ಬ್ಲೌಸ್ ಪೀಸ್. ಸೊ ಇದ್ರೊಳಗೆ ಕಲರ್ ಸಿಗ್ತಾವೆ ನಿಮಗೆ, ಮಸ್ತ್ ಅದಾವ್ರಿ ಎಲ್ಲ ಕಲರ್ಸು, ಒಂದಕ್ಕಿಂತ ಒಂದು ಭಾರಿ ಅದಾವ. ನೋಡ್ರಿ ಇದು ಇಲ್ಕಲ್ ಸೀರೆ. ಇದು ಒಂದು ಓಪನ್ ಮಾಡಿ ತೋರಿಸ್ತೀನಿ. ಇದ್ರೊಳಗಂತೂ ಕಲರ್ಸ್ ಭಾಳಷ್ಟು ಅದಾವ. ಇವತ್ತು ಸಾಯಂಕಾಲ ಎಷ್ಟೊಂದು ಕಲರ್ಸ್, ಎಲ್ಲ ಥರ ಕಲರ್ಸು ಬರುವುದಾವ. ಇದು ನೋಡ್ರಿ ಗೋಲ್ಡನ್ ಕಲರ್, 9 ರಥ ಸಪ್ತಮಿಗೆ ಉಟ್ಕೊಂಡಿದ್ದಿಲ್ಲ. ಸೊ ಭಾಳಷ್ಟು ಜನ ಕೇಳಿದ್ರಿ, ಅದೇ ಸ್ಯಾರಿ ನೋಡ್ರಿ ಇದು. ನೋಡ್ರಿ ಇದು ಬ್ಲೌಸ್ ಪೀಸ್ ಐತಿ ಇದು. ಆಮೇಲೆ ಇದು ಶರಗ. ಸೊ ಈ ಥರ ಪಲ್ಲು ಬರ್ತದೆ, ಸಿಲ್ಕ್ ಒಳಗೆ ಬರ್ತೈತ್ರಿ ಶರಗ. ಸೊ ಇದು ಪಲ್ಲು ನೋಡ್ರಿ ಇಲ್ಕಲ್ ಸೀರೆದು. ಇದ್ರೊಳಗೆ ಭಾಳಷ್ಟು ವೆರೈಟಿ ಕಲರ್ಸ್ ಎಲ್ಲನೂ ಅದಾವೆ ನನ್ನ ಕಡೆ. ಸೊ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಸ್ಕ್ರೀನ್ ಮೇಲೆ ನಾನು ನಂಬರ್ ಆ್ಯಂಡ್ ಲೊಕೇಶನ್ ಕೊಟ್ಟಿರಲ್ಲ, ನಂಬರ್ ಕೊಟ್ಟಿರ್ತೀನಿ. ಸೊ ಯಾರಿಗಾದ್ರೂ ಬೇಕಂದ್ರೆ ಕಾಲ್ ಮಾಡಿರಿ, ನಾನು ಲೊಕೇಶನ್ ಸೆಂಡ್ ಮಾಡ್ತೀನಿ. ಇದು ನೋಡಿರಿ ಲೆನಿನ್ ಸ್ಯಾರಿ. ಇದು ಅಂದ್ರೆ ನನ್ನ ಪೇಜ್ ಒಳಗೆ ಭಾಳಷ್ಟು ಸೇಲ್ ಆಗ್ಯಾವ, ಸಿಕ್ಕಾಪಟ್ಟಿ ಸೇಲ್ ಆಗ್ಯಾವ. ಒಂದು 4 ಸಲ ರೀಸ್ಟಾಕ್ ಮಾಡ್ತೀನಿ. ಸೊ ಇದು ಕ್ವಾಲಿಟಿ ವೈಸ್ ಆಮೇಲೆ ಲುಕ್ ವೈಸ್ ಅಂತೂ ಭಾರಿ ಮಸ್ತ್ ಐತಿ ಸೀರೆ ನೋಡಿರಿ. ಆಫೀಸ್ ವೇರ್ಗಂತೂ ಮಸ್ತ್ ಅನ್ನಿಸ್ತದೆ. ಆ್ಯಂಡ್ ನಾರ್ಮಲ್ ಫಂಕ್ಷನ್ಸ್ಗದು ಭಾರಿ ಚಂದ ಅನ್ನಿಸ್ತೈತಿ ಸ್ಯಾರಿ. ಫುಲ್ಲು ಸಾಫ್ಟ್ ಅದ ಮಟೀರಿಯಲ್. ಸೊ ನೋಡಿ ಹಿಂಗೆ ಸ್ಟೋನ್ ವರ್ಕ್ ಬರ್ತದೆ. ಬ್ಲೌಸ್ ಅಂತೂ ಭಾರಿ ಮಸ್ತ್ ಐತೆ ನೋಡ್ರಿ. ಇದ್ರೊಳಗೆ ಇದೇ ಬ್ಲೌಸ್ ಪೀಸ್ ಇದೆ, ಎಂಬ್ರಾಯ್ಡ್ರಿ ವರ್ಕ್ ಬರ್ತದೆ. ಇದೇ ಒಂದು ಹೈಲೈಟ್ ಇದ್ರೊಳಗೆ ಬ್ಲೌಸ್ ಪೀಸ್ ಈ ಥರ ಬರ್ತೈತೆ ನೋಡ್ರಿ. ನೀವು ಮಷಿನ್ ವರ್ಕ್ ಏನು ಹಾಕಿಸ್ತಿರಲ್ಲ ಅದೇ ಥರ ಬ್ಲೌಸ್ ಪೀಸ್ ಇದ್ರೊಳಗೆ ಬರ್ತದೆ. ಆ್ಯಂಡ್ ಟೆಸಲ್ಸ್ ಕೊಟ್ಟಾರ ನೋಡ್ರಿ, ಈ ಥರ ಗೊಂಡೆನೂ ಐತಿ. ಇದ್ರೊಳಗೆ ಕಲರ್ಸ್ ನಿಮಗೆ ಸಿಗ್ತಾವೆ, ಎಷ್ಟು ಬೇಕಷ್ಟು ಕಲರ್ಸ್ ಇದ್ರೊಳಗೆ ಅದಾವ. ಯಾರಿಗಾರ ಬೇಕಂದ್ರೆ ಸ್ಕ್ರೀನ್ಶಾಟ್ ತೆಗೆದು ವಾಟ್ಸಪ್ ಮಾಡಿರಿ. ಸೊ ನೋಡಿರಿ ಇದ್ರೊಳಗೆ ಒಂದು 5-6 ವೆರೈಟಿ ಅಷ್ಟೇ ತೋರಿಸಿನ. ಫುಲ್ಲು ತೋರ್ಸತ್ತೆ ಅಂದರೆ ವಿಡಿಯೋ ಫುಲ್ ಲೆಂತಿ ಆಗಿಬಿಡ್ತದೆ. ಹಾಗಾಗಿ ಒಂದೊಂದೇ ಡೈಲಿ ವಿಡಿಯೋ ಶೇರ್ ಮಾಡ್ಕೋತೀನಂತ. ಮತ್ತು ಇದ್ರೊಳಗೆ ಯಾವುದಾದ್ರೂ ಇಷ್ಟ ಆಗಿತ್ತಪ್ಪ ಅಂದ್ರೆ ಸ್ಕ್ರೀನ್ಶಾಟ್ ತೆಗೀರಿ, ಕಳಿಸ್ರಿ. ಮತ್ತು ನನ್ನ ಇನ್ಸ್ಟಾ ಪೇಜ್ ಒಳಗಂತೂ ಕಂಪ್ಲೀಟ್ ಎಲ್ಲ ಸಾರಿದು ವಿಡಿಯೋ ಹಾಕೀನಿ. ಐತಿಶ್ ವಸ್ತ್ರಮ್ ಅಂಥೇಳಿ, ವಿಜಯಪುರ ಅಂಥೇಳಿ. ಸೊ ನೀವು ಹೋಗಿ ಅಲ್ಲಿ ಫಾಲೋ ಮಾಡಿರಿ. ಸೊ ಸರ್ಚ್ ಮಾಡಿರಿ, ನಿಮ್ಗೆ ಎಲ್ಲ ಥರ ಸೀರೀಸು ಅಲ್ಲಿ ಸಿಗ್ತಾವೆ. ಯಾವ್ಯಾವ ಅವೈಲೇಬಲ್ ಅದಾವ ಇಲ್ಲ ಅಂತೇಳಿ ನನಗೆ ವಾಟ್ಸಪ್ ಮಾಡಿರಿ, ನಾನು ನಿಮ್ಗೆ ರಿಪ್ಲೈ ಮಾಡ್ತೀನಂತೆ. ಈಗ ಇಷ್ಟೇ ಸೀರೆ ವಿಡಿಯೋ ಸಾಕ್ರಿ. ಈಗ ನೆಕ್ಸ್ಟ್ ಸ್ವಲ್ಪ ಚಪಾತಿ ಮಾಡಿಬಿಡ್ತೀನಿ, ಟೈಮ್ ಆಗ್ತೈತೆ. ಮತ್ತು ಊಟದ್ದು ನಾಷ್ಟ ಮಾಡಿಲ್ಲ ನೋಡ್ರಿ ಇವತ್ತು. ನಮ್ಮ ಮನೆಯವರು ಸ್ವಲ್ಪ ಬ್ಯುಸಿ ಇದ್ದರು, ಅವ್ರ ಮನೆಯಾಗಿದ್ದಂಗಂತೂ ನಾಷ್ಟನೇ ಮಾಡಲ್ಲ, ನಾ ಅಂದ್ರೂ ಮೊದಲೇ ಮಾಡಲ್ಲ. ಹಾಗಾಗಿ ಅಡುಗೆನೇ ಮಾಡಿಬಿಟ್ಟೆ. ಚಪಾತಿ ಅಷ್ಟೇ ಮಾಡೋದೈತಿ ಸದ್ದ. ಇವತ್ತಿನ ವಿಡಿಯೋ ಒಳಗೆ ಸ್ಯಾರಿ ಬಗ್ಗೆ ಎಷ್ಟಾಗ್ತದೆ ಅಷ್ಟು ವಿಡಿಯೋ ಶೇರ್ ಮಾಡ್ಕೊಂಡೀನಿ. ಎಲ್ಲ ಸ್ಯಾರೀಸು ತೋರ್ಸಾಕತ್ರ ವಿಡಿಯೋ ಭಾಳ ಲೆಂತಿ ಆಗ್ತದೆ. ಹಾಗಾಗಿ ಇನ್ನೂ ಡೈಲಿ ವ್ಲಾಗ್ಸ್ ಮಾಡಿದೆ ಅಂದ್ರೆ ಅದ್ರೊಳಗೆ ಯಾವ್ಯಾವ ಹೊಸ ಸ್ಟಾಕ್ ಬಂದಿರ್ತಾವಲ್ಲ ಎಲ್ಲ ವಿಡಿಯೋ ಶೇರ್ ಮಾಡ್ಕೋತೀನಿ. ಆ್ಯಂಡ್ ನಿಮಗೆ ಯಾರಿಗಾದರೂ ಸ್ಯಾರೀಸ್ ಬೇಕಂದ್ರೆ ಸ್ಕ್ರೀನ್ಶಾಟ್ ತೆಗೆದು ಕಳಿಸ್ರಿ. ಆಲ್ ಓವರ್ ಇಂಡಿಯಾ ಶಿಪ್ಪಿಂಗ್ ಇರ್ತದೆ. ಆಮೇಲೆ ನೀವು ಡೈರೆಕ್ಟಾಗಿ ಲೊಕೇಶನ್ ಬಂದು ವಿಸಿಟ್ ಮಾಡೋರಿದ್ರೆ ನಾನು
ನನ್ನ ವಾಟ್ಸಪ್ ನಂಬರ್ ಕೊಟ್ಟಿನಿಲ್ಲ ಇನ್ನು ಐತೀಶ್ ವಸ್ತ್ರಮ್ದು. ಸೊ ಅಲ್ಲಿ ಕಾಲ್ ಮಾಡಿರಿ, ನಾನು ನಿಮ್ಗೆ ಲೊಕೇಶನ್ ಸೆಂಡ್ ಮಾಡ್ತೀನಂತೆ. ಸೊ ನೀವು ಇಲ್ಲಿ ಬಂದರೆ ನಿಮ್ಗೆ ಕ್ವಾಲಿಟಿನೂ ತಿಳಿತದೆ, ನೀವು ಡೈರೆಕ್ಟಾಗಿ ನೋಡ್ನು ಪರ್ಚೇಸ್ ಮಾಡ್ಬೋದು. ಬಟ್ ನನ್ನ ಕಡೆ ಇರುವಂಥ ಎಲ್ಲ ಬೆಸ್ಟ್ ಕ್ವಾಲಿಟಿ ರೀ, ಕ್ವಾಲಿಟಿ ಬಗ್ಗೆ ಅಂತೂ ನೋ ಕಾಂಪ್ರಮೈಸು. ಸೊ ನೀವು ಬೇರೆ ಕಡೆ ಕೂತು ಆರ್ಡ್ರ್ ಹಾಕಿದ್ರು ಹೆಂಗೆ ಬರ್ತಾವೇನೋ ಅಂಥೇಳಿ ಏನೋ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ, ಬೆಸ್ಟ್ ಕ್ವಾಲಿಟಿ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಸೊ ನೋಡಿರಿ, ಈಗ ಫೈನಲಿ ಚಪಾತಿ ಮಾಡಕತ್ತೀನಿ. ಚಪಾತಿ ಮಾಡಿದ್ರೆ ಅಡುಗೆನೇ ಕಂಪ್ಲೀಟ್ ಆಯ್ತು ನೋಡಿರಿ. ಇದು ಅಡುಗೆ ಮುಗಿಸ್ಕೊಂಡು ಒಂದು ಸ್ವಲ್ಪ ಹೇಳ್ದೆಲ್ಲ ಬೇಬಿ ಕುಚ್ಚು ಕಟ್ಟೋದೈತಿ, ಅದೊಂದು ಕಟ್ಟಿದ್ರೆ ನನ್ನ ಕೆಲಸ ಕಂಪ್ಲೀಟ್ ಆಯ್ತು. ಬಟ್ ಮತ್ತಿನ್ನು ಇನ್ಸ್ಟಾದ ಒಂದಿಷ್ಟು ವಿಡಿಯೋ ಮಾಡ್ಬೇಕು ನೋಡಿರಿ, ಶಾರ್ಟ್ ವಿಡಿಯೋಸ್ ಎಲ್ಲ ಮಾಡಿ ಅಪ್ಲೋಡ್ ಮಾಡಬೇಕು. ಯಾರೆಲ್ಲ ಇನ್ನೂ ತನಕ ನನ್ನ ಇನ್ಸ್ಟಾ ನೋಡಿಲ್ಲ ಫಾಲೋ ಮಾಡಿರಿ, ಹೋಗಿ ಐತೀಶ್ ವಸ್ತ್ರಮ್ ಐಡಿಗೆ. ಸೊ ನಿಮಗೆಲ್ಲ ಸಾರಿ ಸಿಗ್ತಾವೆ ಅದ್ರಾಗ. ನೋಡಿರಿ, ಊಟಕ್ಕೆ ಹಚ್ಕೊಂಡೀನಿ. ನಮ್ಮ ಮನೆಯವ್ರದಂತೂ ಊಟ ಆಯ್ತು, ಹಾಗೆ ಚಪಾತಿ ಮಾಡ್ಕೊತ ಊಟ ಮಾಡಿದ್ರು. ಬಿಸಿದು ಹಾಕ್ಕೊಟ್ಟೆ ಚಪಾತಿ ಮಾಡ್ಕೊತ ಊಟ ಮಾಡಿದ್ರು. ಈಗ ನಾ ಊಟ ಮಾಡತ್ತೀನಿ. ಸಾರೇನು ಹಾಕ್ಕೊಂಡಿಲ್ರಿ, ನಾ ಸಾರು ಇಷ್ಟ ಆಗಲ್ಲ, ಇದಷ್ಟೇ ತಿಂತೀನಿ. ಈಗ ಬರೀ ಎಲ್ಲರೂ ಊಟ ಮಾಡೋ, ನಂಗೆ ಟೈಮ್ ಭಾಳ ಆಗೈತಿ. ಊಟ ಮಾಡ್ತೀನಿ. ಊಟ ಮಾಡಿದ್ಮೇಲೆ ಸಿಗ್ತೀನಿ ನಿಮಗೆ. ಇವೊಂದು ನೋಡ್ರಿ, ಇಲ್ಲಿ ನೋಡ್ರಿ ಒಂದು ಸ್ಟೈಲ್. ಅದು ಯಾರು ಕೊಟ್ಕಶ್ಯಾರ? ಯಾರು ಕೊಟ್ಕಶ್ಯಾರ? ಅವ್ರ ಮಾಮ ಕೊಟ್ಕಶ್ಯಾನ ನೋಡ್ರಿ. ಇದು ಸ್ಕ್ರೀನ್ ಲ್ಯಾಪ್ಟಾಪ್ ಅಂತ ಹೆಸರಿಟ್ಟು ಅನ್ನೋದಕ್ಕೆ ಇದು ನೋಡ್ಕೋತ ಊಟ ಮಾಡತ್ತಂತಾನೆ. ಊಟ ಮಾಡಿ ಸಿಗ್ತೀನಂತ. ಇದು ಬೇಬಿ ಕುಚ್ಚು ಹಾಕೋದೈತ್ರಿ, ನಂದಲ್ಲ ಇನ್ನೊಬ್ರದ್ದು. ಸೊ ಕುಚ್ಚು ಹಾಕಕ್ಕೆ ಕೊಟ್ಟರು. ಇದು ಬೇಬಿ ಕುಚ್ಚು ಹಾಕಿ ಆಮೇಲೆ ಒಂದು ಸ್ವಲ್ಪ ವಿಡಿಯೋ ಮಾಡ್ಬೇಕು ನೋಡ್ರಿ, ಮತ್ತು ಇನ್ಸ್ಟಾದ್ದು